ಅಂಗಡಿನೇ ಇಟ್ಟಾರ ಅಂತ ನಾನು ಇದು ಮಾಡಿ ದೊಡ್ಡ ಒಂದು ಮೋಸ ಹೋಗಿ ನೋಡ್ರಿ. ಹಾಗಾಗ್ಬಿಟ್ಟು 2 ಸೀರೆದು ನಾನು ಅಮೌಂಟ್ ಹಾಕಲ್ತ್ರ ನಮ್ಮ ಮನೆಯವ್ರು ಅಂದರು ಒಂದು ಸರ್ತಿ ಫೋನ್ ಮಾಡಿ ನೋಡು ಅಂತಂದರು. ಫೋನ್ ಮಾಡಿದ್ರೆ ಫೋನ್ ಹತ್ತಲಿಲ್ಲ ರೀ ಒಂದು. ಹಾಗಾಗ್ಬಿಟ್ಟು ಮೆಸೇಜ್ ಹಾಕಿದ್ರೆ ನಾವು ಫೋನ್ ಬ್ಯುಸಿ ಇರ್ತೀವಿ, ಹಾಗಾಗಿ ಫೋನ್ನ ಆಫ್ ಇಟ್ಕೊಂಡಿರ್ತೀವಿ. ಕಾಲ್ ಅದು ಏನೂ ಬರೋಂಗಿಲ್ಲ, ಮೆಸೇಜ್ ಓನ್ಲಿ ಮೆಸೇಜ್ ಅಂತ ಹೇಳ್ದೆ. ಹಾಗಾಗ್ಬಿಟ್ಟು ನಾವು ಏನು ಮಾಡಿದ್ವಿ, ಒಂದು ಸ್ವಲ್ಪ ನಮ್ಮ ಮನೆಯವ್ರು ಬ್ಯಾಡೆ ಅಂತಂದಿರ್ರಿ. ಬ್ಯಾಡ ಅಂತಂದ್ರೆ ಭೀ ಸೀರೆ ಚಲೋ ಅವ, ಇಷ್ಟು ಹೆಂಗೆ ಮೋಸ ಮಾಡ್ತಾರೆ, ಈಗ ಎಲ್ಲ ಕಡೆ ಆನ್ಲೈನ್ ಪೇಮೆಂಟೇ ನಡ್ತದಲ್ಲ ಅಂದ್ಬಿಟ್ಟು ನಾನು ಒಂದು ಸೀರೆದು ಮಾತ್ರ ಅಮೌಂಟ್ ಹಾಕೀನಿ ರೀ. ಅಮೌಂಟ್ ಹಾಕಿಬಿಟ್ಟು ಅಮೌಂಟ್ ಹಾಕೋಕ್ಕೂ ಮುಂಚೆ ಡೆಲಿವರಿ ಚಾರ್ಜ್ ಇರ್ತದಂತ ಅವನು ಹೇಳಿಲ್ಲ ರೀ ನಂಗೆ. ಬರೀ ಇಷ್ಟ ಸಾರಿದ ಅಮೌಂಟು ಮತ್ತು ಹೋಮ್ ಡೆಲಿವರಿ ಅಂತ ಹೇಳೀನಿ ರೀ. ಹಾಗಾಗ್ಬಿಟ್ಟು ನಾನು ಫೋನ್ಪೇ ಮಾಡೀನಿ ರೀ. ಸ್ಕ್ಯಾನರ್ ಹಾಕಿದ್ರೆ ನಾನು ಫೋನ್ಪೇ ಮಾಡೀನಿ. ಮಾಡಾದ್ಮೇಲೆ ನಾನು ಅವನಿಗೆ ಸ್ಕ್ರೀನ್ಶಾಟ್ ತೆಗೆದು ಹಾಕು ಅಂತಂದನು, ಹಾಕೀನಿ ರೀ. ಹಾಕಾದ್ಮೇಲೆ ಮತ್ತೇನಂತನ್ರಿ, ಡೆಲಿವರಿ ಚಾರ್ಜು 150 ಕೊಡು ಅಂತನ್ರಿ. ಈ ಹಲ್ಕ ನನ್ನ ಮಕ್ಕಳಿಗೆ ಏನು ಮಾಡ್ಬೇಕಂದ್ರೆ ಇಂಥವ್ರಲಿಂದ ನಮ್ಮಂಥವ್ರಿಗೂ ಭಾಳ ದೊಡ್ಡ ತೊಂದರೆ